ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹೆಲ್ದಿ ಆಗಿರುವಂತ ಅಷ್ಟೇ ಆರೋಗ್ಯಕರವಾಗಿರುವಂತ ರಾಗಿ ಪಡ್ಡು ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಯಾವುದೇ ತರ ಈನು ಅಲ್ಲಿ ಸೋಡಾ ಅಲ್ಲಿ ಮೊಸರಲ್ಲಿ ಬಳಸ್ದೇನೆ ಹೆಲ್ದಿ ಆಗಿರುವಂತ ರಾಗಿ ಪಡ್ಡು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಮಂತ್ರಿ. ಗರಿ ಗರಿ ಆಗಿರುವಂತ ಸಾಫ್ಟ್ ಆಗಿರುವಂತ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಬರೀ ರಾಗಿ ಪಡ್ಡು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡೋಮಂತ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ದಾಗ 2 ಕಪ್ ಆಗೋಷ್ಟು ನಾನು ರಾಗಿ ತಗೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಾಕೊಳತ್ತೀನ್ರಿ. ನಿಮ್ಗೆ ಅಕ್ಕಿ ಹಾಕಕ್ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಅದೇ ರೀತಿ 1 ಸ್ಪೂನ್ ಆಗೋಷ್ಟು ಮೆಂತೆ, 1 ಕಪ್ ಆಗೋಷ್ಟು ಅವಲಕ್ಕಿ, 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡು ಇದನ್ನ ಸ್ವಚ್ಛಗೆ ತೊಳಿಬೇಕು ನೋಡ್ರಿ. 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆದು ಇದ್ರಾಗ ನೀರ್ ಹಾಕಿ ನಾವ್ ಏನಿಲ್ಲ ಅಂದ್ರೂ 5 ರಿಂದ 6 ಅವರ್ ನೆನ್ಸ್ಕೋಬೇಕಾಗತ್ರಿ. ಯಾಕಂದ್ರ ರಾಗಿ ಅನ್ನೋದು ಸ್ವಲ್ಪ ನೆನಿಬೇಕಾಗತ್ರಿ. 5 ರಿಂದ 6 ಅವರ್ ಇದನ್ನ ನೆನ್ಸಿಡ್ಬೇಕ್ರಿ. ನಮ್ಗಿಲ್ಲ ಈ ತರ ನೆನ್ಸಕ್ ಟೈಮ್ ಇಲ್ಲ ಅಂದ್ರ ನೀವು ರಾಗಿ ಹಿಟ್ಟಿಲೆ ಕೂಡ ಮಾಡ್ಬಹುದು ನೋಡ್ರಿ. ಪಡ್ಡು ರಾಗಿ ಹಿಟ್ಟಿಲೆನು ಕೂಡ ಸೇಮ್ ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ನೀವು ಬೇಕಂದ್ರೆ ನನ್ ಕಮೆಂಟ್ ಮಾಡ್ರಿ, ಅದ್ರದ್ದು ಕೂಡ ನಾ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಂತ್ರಿ. ಇವಾಗ ನೋಡ್ರಿ, ನೆಂದಿರುವಂತ ರಾಗಿ ಅಕ್ಕಿ ಬೇಳೆನ ಒಂದ್ ಮಿಕ್ಸಿ ಜಾರಿ ಒಳಗ ಹಾಕೊಳತ್ತೀನಿ ನೋಡ್ರಿ. ಇವಾಗ ಇದಕ್ಕೆ ಏನ್ ಮಾಡ್ಬೇಕ್ರಿ, ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನಾರ್ಮಲ್ ಆಗಿ ದೋಸೆ ಹಿಟ್ಟು ಯಾವ ರೀತಿ ರುಬ್ಕೋತೇವಲ್ರಿ ಅದೇ ರೀತಿ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ನೀವು. ರುಬ್ಬಿರುವ ಹಿಟ್ಟನ್ನ ಏನ್ ಮಾಡತ್ತೀನ್ರಿ, ಒಂದು ಬೊಗೋಣಿ ಒಳಗ ಹಾಕೊಳತ್ತೀನ್ರಿ. ಒಂದ್ ಬೊಗೋಣಿ ಒಳಗ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನೋಡ್ರಿ. ಇದು ಏನಿಲ್ಲ ಅಂದ್ರು ಒಂದ್ 7 ರಿಂದ 8 ಅವರ್ ನೆನಿಲೇಬೇಕ್ರಿ ಹಿಟ್ಟು. ಅವಾಗ ಮಾತ್ರ ನಮ್ಗ್ ಗರಿ ಗರಿ ಆಗಿರುವಂತ ಸಾಫ್ಟ್ ಆಗಿರುವಂತ ಪಡ್ಡು ರೆಡಿ ಆಗ್ತಾವ ನೋಡ್ರಿ. ನೋಡ್ತಾ ಇರ್ಬೋದ್ರಿ ನೀವು. ನಾ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ತೋರ್ಸಾತೀನ್ರಿ ಹಿಟ್ಟು ಅನ್ನೋದು ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳಿ. ಈ ಹಿಟ್ಟೊಳಗ ನೀವು ಇಡ್ಲಿ ಕೂಡ ಮಾಡ್ಕೋಬಹುದ್ರಿ, ದೋಸೆ ಮಾಡ್ಕೋಬಹುದ್ರಿ, ಅದೇ ರೀತಿ ಪಡ್ಡು ಕೂಡ ಮಾಡ್ಕೋಬಹುದ್ರಿ. ಇವಾಗ ನಮ್ಗೆ ಎಷ್ಟ್ ಬೇಕಲ್ರಿ ಹಿಟ್ಟ ಅಷ್ಟನ್ನ ಒಂದ್ ಬೌಲ್ದಾಗ ಹಾಕೊಂಡೇನ್ರಿ. ಇವಾಗ ಇದಕ್ಕ ವೆಜಿಟೇಬಲ್ ಸೇರ್ಸಾತೀನಿ ನೋಡ್ರಿ. ಸಣ್ಣದಾಗೆ ತುರಿದಿರುವಂತ ಕ್ಯಾರೆಟ್, ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ, ಟೊಮ್ಯಾಟೊ, ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಅಲ್ರಿ ಯಾವ ವೆಜಿಟೇಬಲ್ ಹಾಕೋಬಹುದ್ರಿ. ಇಲ್ಲ ಅಂದ್ರ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಿಮ್ ಕ್ಯಾರೆಟ್ ಇಷ್ಟ ಇಲ್ಲ ಅಂದ್ರ ಕ್ಯಾರೆಟ್ನು ಸ್ಕಿಪ್ ಮಾಡ್ಕೋಬಹುದ್ರಿ. ಹಾಗೆ ಕೂಡ ಮಾಡಿದ್ರುನು ತುಂಬಾನೇ ಗರಿ ಗರಿ ಆಗಿ ಸಾಫ್ಟ್ ಆಗಿ ಪಡ್ ಬರ್ತಾವ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇದು ಪರ್ಫೆಕ್ಟ್ ಆಗಿ ಎಲ್ಲಾ ರೆಡಿ ಆಗೈತ್ರಿ. ಇವಾಗ ಇದನ್ನ ಏನ್ ಮಾಡೋಮ್ರಿ, ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಟು ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಮಂತ್ರಿ. ಸಿಂಪಲ್ ಐತ್ರಿ. ಒಂದ್ 2 ನಿಮಿಷದಾಗ ನಾವು ಚಟ್ನಿ ರೆಡಿ ಮಾಡ್ಕೋಬಹುದು ನೋಡ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಶೇಂಗಾ, ಅದೇ ರೀತಿ 1 ಕಪ್ ಆಗೋಷ್ಟು ಪುಟಾಣಿ ಸಣ್ಣ, ಮತ್ತ ಒಂದ್ 2 ರಿಂದ 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ ಬರುಮಂತ್ರಿ. ಸಿಂಪಲ್ ಐತ್ರಿ. 2 ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ. ಇಲ್ಲಿ ನೋಡ್ರಿ, ಚಟ್ನಿ ಕೂಡ ರೆಡಿ ಐತ್ರಿ. ಇದನ್ನ ಒಂದ್ ಬೌಲ್ದಾಗ ಹಾಕೊಳ್ಳುಮಂತ್ರಿ. ಇದಕ್ಕ ಒಗ್ಗರಣೆ ಹಾಕೊಳ್ಳುಮಂತ್ರಿ. ಒಗ್ಗರಣೆಗೆ ಇಲ್ಲಿ ಸಾಸ್ವಿ, ಜೀರಿಗೆ, ಅದೇ ರೀತಿ ಕರಿಬೇವಿನ ಎಲೆ ಹಾಕೊಂಡೇನ್ರಿ. ಒಂದ್ ಒಣಮೆಣಸಿನ್ಕಾಯಿ ಇತ್ತಂದ್ರ ಅದು ಕೂಡ ಹಾಕೋರಿ. ಟೇಸ್ಟ್ ಇನ್ನ ಮಸ್ತಾಗೆ ಬರ್ತೈತ್ರಿ. ಇವಾಗ ನೋಡ್ರಿ, ಚಟ್ನಿ ಕೂಡ ರೆಡಿ ಐತ್ರಿ. ಇವಾಗ ಚಟ್ನಿನ ಸೈಡಿಗೆ ಇಟ್ಟಿಟ್ಟು ನಾವು ಪಡ್ ರೆಡಿ ಮಾಡ್ಕೊಳ್ಳುಮಂತ್ರಿ. ಇಲ್ಲಿ ನೋಡ್ರಿ, ಪಡ್ಡಿನ ಮಣಿ ಇಟ್ಕೊಂಡೇನ್ರಿ. ಒಂಚೂರ್ ಸ್ವಲ್ಪ ಎಣ್ಣೆ ಹಾಕೊಳ್ಳುಮಂತ್ರಿ ಪಡ್ಡು ಹಾಕಾಕ. ಯಾಕಂದ್ರ ಪಡ್ಡಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಪಡ್ಡು ಗರಿ ಗರಿ ಆಗಿ ಬರ್ತಾವ್ರಿ. ಇವಾಗ ನೋಡ್ರಿ, ಎಣ್ಣೆ ಹಾಕೊಳ್ಳೋದಾಗನ ನಾನಿಲ್ಲಿ ಸೂರು ಅಂದ್ರ ಸ್ವಲ್ಪ ಮಕ್ಳಿಗೆ ಇನ್ನ ಸ್ವಲ್ಪ ನೋಡಿದ್ರ ಇಷ್ಟಪಟ್ಟು ತಿನ್ಬೇಕಲ್ರಿ, ಅದಕ್ಕಂತ ಹೇಳಿ ಸ್ವಲ್ಪ ಎಳ್ಳು ಹಾಕೊಳತ್ತೀನ್ರಿ. ಇದು ಆಪ್ಷನಲ್ ಐತ್ರಿ. ನೀವ್ ಬೇಕಂದ್ರ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ಸ್ವಲ್ಪ ಹಿಟ್ಟು ಹಾಕೊಂಡು ನಾವು ಪಡ್ ರೆಡಿ ಮಾಡ್ಕೊಳ್ಳುಮಂತ್ರಿ. ಜಾಸ್ತಿ ಹಿಟ್ಟು ಹಾಕುದ್ರ ಉಬ್ಬಿ ಬರ್ತಾವ್ರಿ. ಅದಕ್ಕಂತ ಹೇಳಿ ನೀವು ಸ್ವಲ್ಪ ಹಿಟ್ಟು ಹಾಕೋಬೇಕು ನೋಡ್ರಿ. ಇವಾಗ ಏನ್ ಮಾಡೋಮ್ಲಿ, ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 2 ರಿಂದ 3 ನಿಮಿಷ ಬೇಯಿಸ್ಕೋಬೇಕಾಗತ್ ನೋಡ್ರಿ. ಮಧ್ಯಮ ಉರಿ ಅನ್ನೋದು ಮೀಡಿಯಂ ಆಗಿರ್ಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಒಂದ್ ಬದಿ ಎಲ್ಲಾ ನಾವ್ ಬೇಯಿಸ್ಕೊಂಡೇವ್ರಿ. ಒಂದ್ ಬದಿ ಗೋಲ್ಡನ್ ಕಲರ್ ಬರೋಣ ಇವಾಗ ಇದನ್ನ ತಿರುವಿ ಹಾಕೊಳ್ಳುಮಂತ್ರಿ. 2 ಸೈಡ್ ಚಂದಾಗೆ ಗೋಲ್ಡನ್ ಕಲರ್ ಬರುತ್ತನ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಮ್ಯಾಗೆಲ್ಲ ಇದು ಕ್ರಿಸ್ಪಿಯಾಗಿ ಬರ್ತೈತ್ರಿ, ಮತ್ತೆ ಒಳಗ್ ಸಾಫ್ಟ್ ಆಗಿ ಇರ್ತೈತ್ ನೋಡ್ರಿ. ನಾರ್ಮಲ್ ಆಗಿ ನಾವು ಇಡ್ಲಿ ಅದೇ ರೀತಿ ದೋಸೆ ಕೂಡ ಮಾಡಿರ್ತೇವಲ್ರಿ, ಆದ್ರೆ ಈ ತರ ಒಂದ್ ಸರ್ತಿ ಮಸಾಲಾ ಪಡ್ಡು ಮಾಡಿ ನೋಡ್ರಿ. ರಾಗಿ ಮಸಾಲಾ ಪಡ್ಡು ಮಕ್ಳಿಗಂತೂ ಇಷ್ಟ ಆಗುತ್ರಿ, ಮತ್ತೆ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಐತ್ರಿ. ಇವಾಗ ಇದನ್ನೆಲ್ಲ ತಿರುವು ಹಾಕಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ, ಇನ್ನೊಂದ್ 2 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಬೇಯಿಸ್ಕೊಂಡ್ರ ಬಿಸಿ ಬಿಸಿ ಆಗಿರುವಂತ ರಾಗಿ ಮಸಾಲಾ ಪಡ್ಡು ರೆಡಿ ಅದುರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗೆ ಕಲರ್ ಬಂದೈತೆ ಅಂತ ಹೇಳಿ. ಮ್ಯಾಗೆಲ್ಲ ಕ್ರಿಸ್ಪಿನೆಸ್ ಅನ್ನೋದು ಕಾಣಿಸ್ತಾ ಇರ್ಬೋದ್ರಿ ನಿಮ್ಗ.
ಒಂದ್ಸರ್ತಿ ರೆಸಿಪಿ ಟ್ರೈ ಮಾಡ್ರಿ, ಗ್ಯಾರಂಟಿ ಮನಿ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೋಡ್ರಿ. ಇವಾಗ ಇದೆಲ್ಲ ಪಡ್ ತೆಗೆದು ನಾ ಒಂದು ಪ್ಲೇಟ್ದಾಗ ಇಟ್ಕೊಂಡಿನ್ರಿ. ನೋಡ್ತಾ ಇರ್ಬೋದ್ರಿ, ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಇದ್ರ ಕಾಂಬಿನೇಷನ್ ಆಗಿ ನಾ ಈ ತರ ಚಟ್ನಿ ಮಾಡೀನ್ರಿ. ಅದೇ ರೀತಿ ಚಟ್ನಿ ಪುಡಿ ಕೂಡ ಇಟ್ಕೊಂಡಿನ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗ್ಯಾವ ಅಂದ್ರ ಹೇಳಕ್ ಆಗಲ್ರಿ. ಅಷ್ಟು ಸಾಫ್ಟ್ ಮೃದು ಆಗಿರುವಂತ ಗರಿ ಗರಿ ಆಗಿರುವಂತ ಬಿಸಿ ಬಿಸಿ ಆಗಿರುವಂತ ರಾಗಿ ಪಡ್ಡು ರೆಡಿ ಆದ ನೋಡ್ರಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನ ಇಷ್ಟೇ ಈಸಿ ರೆಸಿಪಿ ತರ್ತೀನಿ. ಅಲ್ಲಿವರೆಗೂ ಬಾಯ್.